ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಬಿಜೆಪಿ ಶಾಸಕ ಬಸವರಾಜ್ ಮತ್ತಿಮಡು ಅವರು 45ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಶಾಸಕ ಮತ್ತಿಮಡು ಜನ್ಮದಿನದ ಹಿನ್ನೆಲೆ ಅವರ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ. ಹಲವು ಅಭಿಮಾನಿಗಳು ಕಲಬುರಗಿಯ ಭೋಪಾಲ್ ತೆಗ್ನೂರು ಗ್ರಾಮದಲ್ಲಿರೋ ಬಜರಂಗಬಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸಿದ್ದಾರೆ. ಶಾಸಕ ಬಸವರಾಜ್ ಮತ್ತಿಮಡು ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಅಭಿಮಾನಿಗಳು ವಿಶೇಷ ಪೂಜೆ ನೆರವೇರಿಸಿದರು. ಶಿವಕುಮಾರ್ ಹೆಬ್ಬಾಳ್, ಶಿವಶರಣಪ್ಪ ಪಂಚಾಲ, ಶಶಿಕುಮಾರ್ ಪೊಲೀಸ್ ಪಾಟೀಲ್, ಶಿವಕುಮಾರ್ ಮಡಿವಾಳ ಹಾಗೆ ಮಹಂತಯ್ಯ ಮಠಪತಿ, ಸತೀಶ್ ಮಾಣಿಕ್ರಾವ್, ಮಾಲಿ ಪಾಟೀಲ್ ಸೇರಿ ಅಭಿಮಾನಿಗಳು ಈ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಶಾಸಕರಿಗೆ ಶುಭವಾಗಲಿ ಅಂತ ಹಾರೈಸಿದ್ದಾರೆ. गुरुभ्यो नमः ध्यायामि ध्यानं लक्ष्ममन्त्रं स्वादेवे जायामि श्लेषा जाता मोक्ष चतुर्वेद हरः ओम नमः गुरुभ्यो नमः इति संकल्प्यः अहं च करे सहेयां हरः ओम नमः गुरुभ्यो नमः बसवराज ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭದ ಪುಣ್ಯದ ಮಹಾಪರ್ವದಲ್ಲಿ ಇಡೀ ದೇಶ ಭಾಗವಹಿಸುತ್ತಿದ್ದು ಈ ಶಿವರಾತ್ರಿಯ ಪುಣ್ಯದ ಫಲವು ಎಲ್ಲರಿಗೂ ದೊರೆಯಲಿ. ಶಿವರಾತ್ರಿಯ ಮಹಾಸಂಗಮದಲ್ಲಿ ಭಕ್ತಿ ಹೆಚ್ಚಲಿ, ಭಗವಂತ ಆರಾಧನೆ ನಡೆದು ಶಿವನ ಒಲುವೆ ವ್ಯಾಪ್ತಿ ಆಗಲಿ ಎಂದು ಪ್ರಾರ್ಥಿಸುತ್ತೇನೆ. ಮತ್ತೊಮ್ಮೆ ಸರ್ವರಿಗೂ ಮಹಾಶಿವರಾತ್ರಿ ಶುಭಾಶಯಗಳು. ಹರ ಹರ ಮಹಾದೇವ್. ನಮಸ್ಕಾರಗಳು. ಹರ ಹರ ಮಹಾದೇವ್. ಎಲ್ಲ ಶಿವಭಕ್ತರಿಗೆ ಮಹಾಶಿವರಾತ್ರಿ ಹಬ್ಬದ ಭಕ್ತಿಪೂರ್ವಕ ಶುಭಾಶಯಗಳು. ಕೈಲಾಸವಾಸಿ ಶಿವನಿಗೆ ಇವತ್ತಿನ ದಿವಸ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಒಂದು ಅದ್ಭುತ ಹಾಗೂ ಆದರ್ಶ ಎಂದು ತೆಗೆದುಕೊಂಡು ನಮ್ಮ ಕ್ಷೇತ್ರಕ್ಕೆ ಎಂಥ ಶಾಸಕರು ದೊರಕಿದ್ದಾರೆ ಅಂತಂದ್ರೆ ಹಿಂದೆಂದೂ ಕಂಡರಿಯತಕ್ಕಂಥ ಒಂದು ಅದ್ಭುತವಾದ ಶಾಸಕರು ನಮ್ಮ ಅಣ್ಣಾಜಿ ಬಸವರಾಜ್ ಮತ್ತಿಮಡು ಅಣ್ಣಾಜಿ ಅವರ ಒಂದು 45ನೇ ಹುಟ್ಟುಹಬ್ಬದ ಅಂಗವಾಗಿ ಅವರ ಆರೋಗ್ಯ ಹಾಗೂ ಕುಟುಂಬದ ಆರೋಗ್ಯ ಎಲ್ಲ ಕ್ಷೇತ್ರದ ಒಂದು ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಇದೇ ರೀತಿಯಾಗಿ ಯಾವತ್ತೂ ನಮ್ಮ ಕ್ಷೇತ್ರದಲ್ಲಿ ಸಹ ಕಾರ್ಯವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಬಸವರಾಜ್ ಮತ್ತಿಮಡು ಅಣ್ಣಾಜಿ ಅವರ ಒಂದು ಆರೋಗ್ಯ ಹಾಗೂ ಅವರ ಕಾರ್ಯಗಳಲ್ಲಿ ಯಶಸ್ವಿಗಳನ್ನು ತಂದುಕೊಡಲೆಂದು ಇವತ್ತು ಅವರ 45ನೇ ಹುಟ್ಟುಹಬ್ಬದ ಅಂಗವಾಗಿ ಜೈ ಬಜರಂಗಬಲಿ ದೇವಸ್ಥಾನದ ಒಂದು ದೇವರಲ್ಲಿ ಎಲ್ಲ ನಮ್ಮ ಭೂಪಾಲ್ ಗ್ರಾಮಸ್ಥರು ಕಾರ್ಯಕರ್ತರು ಸೇರಿಕೊಂಡು ಒಂದು ಅವರ ಹುಟ್ಟುಹಬ್ಬದ ಅಂಗವಾಗಿ ಪೂಜೆಯನ್ನು ಸಲ್ಲಿಸಿದ್ದು, ಅದೇ ರೀತಿಯಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಕೂಡ ಇದೇ ರೀತಿಯಾಗಿ ಶಾಸಕರು ಹಾಗೂ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ದೇವರವರಿಗೆ ಯಶಸ್ಸು ಕೊಡಲಿ ಎಂದು ಕೇಳಿಕೊಳ್ಳುತ್ತಾ ಇವತ್ತು ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ನಮ್ಮ ಗ್ರಾಮದ ಯುವಕರು ಮುಪಾಲ್ತಂಗೂರು ಗ್ರಾಮದ ವತಿಯಿಂದ ಹುಟ್ಟುಹಬ್ಬದ ಅಂಗವಾಗಿ ಪೂಜೆಯನ್ನು ನೆರವೇರಿಸಿಕೊಂಡು ಬಂದಿರ್ತೇವೆ. ಅದೇ ರೀತಿಯಾಗಿ ಬಸವರಾಜ್ ಮತ್ತಿಮಡು ಅಣ್ಣಾಜಿ ಅವರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಸಕಲ ಭೂಪಾಲ್ತಂಗೂರು ಗ್ರಾಮಸ್ಥರ ವತಿಯಿಂದ ಕೋರುತ್ತೇವೆ. 45ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಶ್ರೀ ಭೂಪಾಲ್ತಿಮೂರಲ್ಲಿ ಶ್ರೀ ಬಜರಂಗಬಲಿ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಇಟ್ಕೊಂಡಿರ್ತೀವಿ. ಮತ್ತಿಮೂರವರ ಮತ್ತು ಆರೋಗ್ಯ ಮತ್ತು ಭಾಗ್ಯ ಕಾಪಾಡಿಕೊಂಡು ಇಲ್ಲಿ ಅಂತ ಜೈ ಬಜರಂಗಬಲಿಯಲ್ಲಿ ಇವತ್ತು ಪ್ರಾರ್ಥಿಸುತ್ತಾ ಪೂಜೆ ಸಲ್ಲಿಸಿರುತ್ತೇವೆ. ಬಸವರಾಜ್ ಮತ್ತಿಮೂರು ಹುಟ್ಟುಹಬ್ಬದ ಶುಭಾಶಯಗಳು. ನಿನ್ನೆ ನಡೆದಂತ ಜವರ್ಗಿ ಪುರಸಭೆ ಚುನಾವಣೆ, ಆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಿಂದ ನನಗೆ ವೀಕ್ಷಕರಂತೇಳಿ ಹಾಕಿದ್ರು. ಆದ್ರೆ ನಾನು ಬೆಳಿಗ್ಗೆ ಶಿವರಾಜ್ ಪಾಟೀಲ್ ಅವರಿಗೆ ಫೋನ್ ಮಾಡಿದಾಗ ಗೌಡ್ರ ಎಷ್ಟು ಗಂಟೆಗೆ ಹೋಗಮ್ಮ ಅಂತ ಕೇಳಿದಾಗ ಅವ್ರು ಹೇಳಿದ್ರು 10-10ವರೆಗೆ ಬಿಡಮಿ ಅಂತ ಕೂಡ ನನಗೆ ಹೇಳಿದ್ರು. ಆಮೇಲೆ ಅವ್ರಿಗೆ ನಾ ಕಂಟಿನ್ಯೂ ಫೋನ್ ಮಾಡ್ತಿದ್ದ ಅರ್ಧ ಗಂಟೆ ನಿಂದ್ರ ಅಂತ ಹೇಳಿ ನಮಗಿಲ್ಲಿ 12 ಗಂಟೆ ಗುಲ್ಬರ್ಗದಲ್ಲಿ 12 ಗಂಟೆ ಮಾಡಿದ್ರು. ಆಮೇಲೆ ಕರೆದ್ರಾಗ ಇಲ್ಲಿ ಬರ್ರಿ ಅಂತ ಹೇಳಿದಾಗ ನಾವು ಅಲ್ಲಿ ಹೋದಾಗ ಅವ್ರ ಮನೆ ಹೋಗ್ತಂತ ಸಂದರ್ಭದಲ್ಲಿ ಒಂದು 3-4 ಗಾಡಿಗಳು, ವ್ಯಾನ್ಗಳು, ಪೊಲೀಸ್ ಗಾಡಿಗಳು ಅವ್ರ ಮನೆ ಹತ್ರ ನಿಂತಿತ್ತು. ನಾ ಕೇಳಿದೆ ಗೌಡ್ರು ಯಾಕೆ ಗೌಡ್ರು ಎಷ್ಟು ಗಾಡಿಗಳೆಲ್ಲ ನಿಂತವ ಅಂತೇಳಿ. ನಮ್ಮ ಅಶೋಕ್ ಬಗ್ಲೇನ ಅಧ್ಯಕ್ಷರೇನಂದ್ರು, ಇಲ್ಲ ಅವರು SP ಸಾಹೇಬ್ರಿಗೆ ಮೆಮೊರಣೆ ಕೊಟ್ಟಿದಾರ, ಚುನಾವಣೆ ಒದಸಲೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಾರ ಅಂತ ಹೇಳಿ ಇದ್ದಿರ್ಬೋದು ಅಂತೇಳಿ ನಾನು ಅವ್ರ ಮನೆಯಾಗ ಕುಂತು ಎಲ್ಲ ಮೆಂಬರ್ಗಳಿಗೆ ತಗೊಂಡು ಹೋಗ್ತಂತ ಸಂದರ್ಭದಲ್ಲಿ ಅವ್ರ ಮನೇಲಿಂದೆ ನಾನು ಹೇಳಿದೆ, ಗೌಡ್ರ ಯಾಕೋ ವಿಡಿಯೋ ಮಾಡತ್ತಾರ ನೋಡ್ರಿ, ನಿಂತು ಅವ್ರೇ ವಿಡಿಯೋ ಮಾಡ್ತಾರೆ, ಇಲ್ಲಿ ನಿಮ್ಮ ಮನೇಲಿಂದೇ ವಿಡಿಯೋ ಚಾಲು ಮಾಡ್ಯಾರ ಅಂತಂದ. ಇಲ್ಲ ಹಂಗೆ ನಿಲ್ರಿ ಅಂತಂತಂದ್ರು. ಆದ್ರೂ ನಾನು ಡೌಟ್ ಬಂದು ನಾ ಹೇಳೇ ಬಿಟ್ಟು ಮಾಡ್ತಾ ಇದ್ದಾರೆ ಅಂತ.
ಇನ್ನು ಮುಗಿಸ್ಕೊಂಡು ಇನ್ನೇನು ಶಾಬತ್ ಕ್ರಾಸ್ನಲ್ಲಿ ಹೋಗ್ಬೇಕನ್ನಷ್ಟಿಗೆ ಅಲ್ಲಿ 250ಕ್ಕಿಂತ ಹೆಚ್ಚಿಗೆ ಪೊಲೀಸರು, 4 ವ್ಯಾನ್ಗಳು, ಒಂದು ಲಾರಿ ಟೌರಸ್ ಗಾಡಿ ಪರ ರೋಡಿ ಗಾಡಿ ಯಾವ ಗಾಡಿ ಪಾಸ್ ಅಲ್ಲಾರ್ದ ಅಷ್ಟು ಗಾಡಿ ಹಚ್ಚಿ ನಿಂದಿರಿಸಿದ್ರು. ನಮ್ಮ ಎಲ್ಲಕ್ಕಿಂತ ಮುಂದೆ ನಾನೇ ಇದ್ದ ಗಾಡಿ ಒಳಗೆ ಇಳಿದೆವು. ನಾವೆಲ್ಲ ಇಳಿದು ಕೇಳಕ್ ಹೋದೆವು. ಇಲ್ಲ, ಕಿಡ್ನಾಪ್ ಕೇಸ್ ಆಗಿದೆ, ನಾವು ಎನ್ಕ್ವೈರಿ ಮಾಡಿಬಿಡ್ತೀವಿ ಅಂತ ಕೂಡ ನಮ್ಗೆ ಹೇಳಿದರು. ಕೇಳಿದ್ರೆ ಗಾಡಿಯನ್ನು ಯಾರಿಗೆ ಇಳಿಸ್ಕೊಳ್ಳೋದಿಲ್ಲ, ಒಳಗೆ ಕೇಳಬೇಕಂತ ಹೇಳಿದೆ ನಾನು. ಒಂದೋ ಅಭ್ಯರ್ಥಿಗಳಿಗೆ ನಾವು ತಲೆಗೆ ಇಳಿಸಲಾರದೆ ಒಳಗೆ ಕೇಳಿಸಿ, ಇಲ್ಲ ನಮ್ಮದಾಗಿ ನಾವೇ ಬಂದು ನಮ್ಗೆ ಯಾರು ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳಿ 3 ಮಂದಿ ಸದಸ್ಯರು ಅವ್ರು ಹೇಳಿದ ಮೇಲೆ ಬಿ ನಮ್ಮ ಗಾಡಿ ಬಿಡ್ತಕ್ಕಂಥ ವ್ಯವಸ್ಥೆ ಅವ್ರು ಮಾಡಲಿಲ್ಲ. ಅಲ್ಲೇ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಟೈಮ್ ಪಾಸ್ ಮಾಡಿ 2 ಗಂಟೆ ಸಮಯ ಅಲ್ಲೇ ಕಳೆದ ಮೇಲೆ ಇವ್ರು ವಾಪಸ್ ಕಳಿಸ್ತಕ್ಕಂಥ ಕೆಲಸ ಆಡಿ ಪೊಲೀಸ್ ಅಧಿಕಾರಿಗಳನ್ನಾಗ ಇದು ನೇರ ಹೊಣೆ ಆದ್ರೆ ಮಹೇಶ್ ಮೇಘಣ್ಣ ಅವರಿಗೆ ಕಾರಣ ಅಂತಕ್ಕಂಥ ಕೂಡ ಇವತ್ತು ನಾವು ಹೇಳ್ಬೇಕಾಗಿದೆ. ಅಷ್ಟೆಲ್ಲ ಆದ್ಮೇಲೆ ಬಿ ನಾವು ಬಿಡಿಸ್ಕೊಂಡು